ಮತ್ಸರ ಅಂತ ಅನ್ನೋದು ನಾನು ಹೆಚ್ಚು ಕಲಿಬೇಕು, ನಾನು ಹೆಚ್ಚು ತಿಳಿಬೇಕು, ನಾನು ಹೆಚ್ಚು ಜಪಿಸಬೇಕು, ತಪ್ಪಲ್ಲ. ದೇವರ ಮೇಲೆ ಹಾಗೆ ಅದು ಜಾಸ್ತಿ ಆದರೆ ಅದನ್ನು ಕೆತ್ತಿ ತೆಗೆಯುವ ವ್ಯವಸ್ಥೆ ಏಧಮಾನದ್ಯುಳು ಭಯಸ್ಯ ರಾಜ ಅಂತ ಗೌತಮರ ಶಾಪದ ಕಥೆಯ ಹಾಗೆ, ಅಥವಾ ಅನೇಕ ಜನರ ಕಥೆ ಬರುತ್ತೆ. ಅಂದರೆ ಅವರು ತಮ್ಮ ತಪಸ್ಸಿನ ಬಲವನ್ನು ಹೆಚ್ಚಿಸಿಕೊಂಡಾಗ ಭಗವಂತನೇ ಇನ್ನೊಂದು ದೃಷ್ಟಿಯಿಂದ ಅವರ ಕೈಯಿಂದ ಒಂದು ಶಾಪವನ್ನು ಕೊಡಿಸಿಯೋ ಇನ್ನೇನೋ ಮಾಡ್ತಾರೆ. ಆದರೆ ಆ ಶಾಪ ಲೋಕಕ್ಕೆ ಕಂಟಕ ಆಗುವುದಿಲ್ಲ, ಅದರಿಂದ ಒಳ್ಳೆಯದೇ ಆಗುತ್ತೆ ಕೊನೆಗೆ. ಇದು ಒಂದು ನೆನ್ಪಿಟ್ಕೊಳ್ಬೇಕಾದ ಸಂಗತಿ. ದೇವರ ಭಕ್ತರಾಗಿ ಶಪಿಸಿದ ಯಾವುದೇ ಭಕ್ತರ ಮಾತು ಲೋಕಕ್ಕೆ ಹಾನಿ ಉಂಟಾಗಿಲ್ಲ. ಆ ಕ್ಷಣಕ್ಕೆ ಅವರಿಗೊಂದು ಥರದ ಅದು ಶಿಕ್ಷಣ ಹೊರತು ಶಿಕ್ಷೆ ಅಲ್ಲ. ದ್ವೇಷದಿಂದ ಮಾಡಿದರೆ ಮಾತ್ರ ಅದು ತಪ್ಪಾಗುತ್ತೆ. ಆ ಕಾಲದಲ್ಲಿ ಉಂಟಾದ ಯಾವುದೋ ಒಂದು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಸಿಟ್ಟಿನಿಂದ ಅವರು ನಿರ್ಧಾರ ತೆಗೆದುಕೊಂಡಿದ್ರು, ಅದು ಲೋಕಕ್ಕೆ ಮುಂದೆ ಉತ್ತಮವಾದಂತಹ ಗತಿಯನ್ನೇ ತಂದುಕೊಡುತ್ತೆ. ಆ ಶಾಪದ ಪ್ರಸಂಗಗಳನ್ನು ನೋಡುವಾಗ ನೋಡೋಣ. ಹೀಗೆ ಇದು ಅಧಿಕಾರದ ದೃಷ್ಟಿಯಿಂದ ನಿರ್ಮತ್ಸರತೆ ಇರಬೇಕು. ಇದು ಏನನ್ನು ಹೇಳುತ್ತೆ ಅಂದರೆ, ವಾಸ್ತವವಾದ ಜಗತ್ತಿನ ನಿರ್ಮಾಣವನ್ನು ಮಾಡಿದ ಎಲ್ಲ ವಸ್ತುಗಳಲ್ಲೂ ನೆಲೆಸಿದ ವಾಸೇನೇದಂ ಯತಸ್ತುನ್ನಂ, ಎಲ್ಲದರೊಳಗೆ ವಾಸಿಸಿ ಅದನ್ನು ಪ್ರಚೋದಿಸುವ ಶಕ್ತಿ. ಆದ್ದರಿಂದಾಗಿ ಭಗವಂತನಿಗೆ ವಸ್ತು ಅಂತ ಹೆಸರು. ದೇವರಿಗೆ ಒಂದು ಹೆಸರು ವಸ್ತವೇ ನಮಃ ಅಂತ, ವಸ್ತುನೇ ನಮಃ ಅಂತ ಭಗವಂತನಿಗೊಂದು ಸುಂದರವಾದ ಹೆಸರು. ಆಚಾರ್ಯರು ಇಲ್ಲಿ ವ್ಯಾಖ್ಯಾನ ಬರೀತಾರೆ, ವಸ್ತು ಅಂದರೆ ಭಗವಂತ ಅಂತ. ಅದರಲ್ಲಿ ಮಧ್ವವಿಜಯದಲ್ಲೂ 10ನೇ ವಯಸ್ಸಿನ ಹುಡುಗ ತನ್ನ ಗುರು ಅಪ್ಪ ಕೇಳ್ತಾರೆ, ಎಲ್ಲ ಮನೆಯಲ್ಲಿ ಈಳಿಗೆ ಮನೆಗೆ, ಕಂಬಕ್ಕೆ, ಕೊಡಪಾನಕ್ಕೆ, ದಂಡೆಗೆ, ಪಾತಿಗೆ ಎಲ್ಲ ನಮಸ್ಕಾರ ಮಾಡ್ತಿರ್ತಾರೆ ಮಧ್ವಾಚಾರ್ಯರು ಹುಡುಗನಾಗಿದ್ದಾಗ, ವಾಸುದೇವನಾದಾಗ. ಅಪ್ಪ ಕೇಳ್ತಾರೆ, ಯಾಕೋ ನಮಸ್ಕಾರ ಮಾಡ್ತಾ ಇದೆಯಾ ಇವತ್ತು? ಇಲ್ಲ, ನನ್ನ ವಸ್ತುವಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಅಪ್ಪ ಅಂದ್ಕೊಂಡ್ರು, ಓ ವಸ್ತುಗಳು ಅಂದರೆ ಇಷ್ಟು ಪ್ರೀತಿ ಮನೆಯೆಲ್ಲ ವಸ್ತುಗಳಿಗೆ. ಅವರಿಗೆ ವಸ್ತು ಅಂದರೆ ಭಗವಂತ ಅಂತ ಗೊತ್ತಾಗಲಿಕ್ಕೆ ನಾವು 72ನೇ ವಯಸ್ಸಲ್ಲಿ ಅವರು ಬರೆದ ಭಾಗವತ ತಾತ್ಪರ್ಯ ನಿರ್ಣಯ ನೋಡಿದ್ಮೇಲೆ ನಮಗೂ ಅರ್ಥ ಆಗಿದ್ದು. ಬಾಲ್ಯದಲ್ಲಿ ನಾವು ಕೇಳಿದ್ರು ಅಷ್ಟೇ ಹೇಳ್ತಿದ್ರು. ಆದರೆ ಅವರಿಗೆ ವಸ್ತು ಅಂದರೆ ವಾಸಯನೇದಂ ಯತಸ್ತು, ನಮ್ಮ ಭಗವಂತನ ಹೆಸರು ವಸ್ತು ಅಂತ. ಅಂತಹ ವಸ್ತು ಸ್ವರೂಪನಾದ ಶಿವದಂ, ದೇವರ ಸುಂದರವಾದ ಹೆಸರದು ಶಿವದ. ಶಿವ ಅಂದರೆ ಮಂಗಳ ಅಂತ ಅರ್ಥ, ಶಿವ ಅಂದರೆ ಆನಂದ ಅಂತ ಅರ್ಥ, ಶಿವ ಅಂದರೆ ನಮ್ಮ ಜೀವನದ ಗತಿಯನ್ನು ತೋರಿಸುವವ ಅಂತ. ಶಂ ಯಾಪಯತಿ ವಾತಯತಿ, ನಮ್ಮನ್ನು ಒಳ್ಳೆಯ ದಾರಿಯ ಕಡೆಗೆ ಕರೆದೊಯ್ಯುವವನು. ಅಂತಹ ಗುರಿಯನ್ನು ತೋರಿಸುವವ, ದಾರಿಯನ್ನು ಬೆಳಗಿಸುವವ, ಕೈ ಹಿಡಿದು ನಡೆಸುವವ ಶಿವದಂ. ಈ ಭಾಗವತ ಏನು ಮಾಡುತ್ತೆ ಅಂದರೆ ನಮಗೆ ಮಂಗಳವನ್ನು ಕೊಡುತ್ತೆ, ಆನಂದವನ್ನು ಕೊಡುತ್ತೆ, ದಾರಿಯನ್ನು ಗುರುತು ಹಿಡಿಯುವಂತೆ ಮಾಡುತ್ತೆ, ಕೈ ಹಿಡಿದು ನಡೆಸುತ್ತೆ. ಅಂತಹ ಬೆಳಕಿನ ಸ್ವರೂಪ ನೆನೆಸಿದ ಭಗವಂತನನ್ನು ನಮ್ಮೆಡೆಗೆ ಪರಿಚಯಿಸುವಂಥದ್ದು ಎಂಥದ್ದು ಅಂದರೆ ತಾಪತ್ರಯೋನ್ಮೂಲನಂ, ಎಲ್ಲ ತಾಪಗಳನ್ನು ಕಳೆಯುವಂಥದ್ದು. ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ. ಶಬ್ದಗಳು ಚೆನ್ನಾಗಿರುತ್ತೆ, ನಮ್ಗೆ ಕೇಳಲಿಕ್ಕೆ ಏನು ಅಂತ ಗೊತ್ತಾಗಲ್ಲ. ಯಾವುದೋ ಒಂದು ದೈವದ ಅವಕೃಪೆಗೆ ಒಳಗಾಗಿ ಏನು ಒಳ್ಳೇದು ಮಾಡಿದರೂ ಫಲಿಸಲ್ಲ ಅನ್ನುವ ಸ್ಥಿತಿ ಇರುತ್ತೆ. ಮಾಡಿದ ಕೆಲಸದಲ್ಲಿ ಏನು ವ್ಯತ್ಯಾಸ ಇರಲ್ಲ, ಎಲ್ಲರೂ ಮಾಡುವ ಹಾಗೆ ಮಾಡ್ತಾನೆ, ಆದರೂ ದಕ್ಕುವುದಿಲ್ಲ. ಅದು ದೈವಿಕವಾದ ಯಾವುದೋ ದೋಷ. ಆದಿಭೌತಿಕ ಅಂದರೆ ನಮಗೆ ಪರಿಸರದಲ್ಲಿರುವ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶದಿಂದ ಉಂಟಾಗುವ ತೊಂದರೆ. ಜ್ವರವಾಗಿಯೋ, ನೀರು ಕುಡಿದ್ರಿಂದ ಹೆಚ್ಚು ಕಮ್ಮಿಯಾಗಿ, ಗಾಳಿ ಬೀಸಿ ಮನೆ ಎದ್ದು ಹೋಗಿ, ಏನೇನು ಇಂಥದ್ದೆಲ್ಲ ಭೌತಿಕವಾದಂಥ ಭೂತದಿಂದ, ಪಂಚಭೂತದಿಂದ ಉಂಟಾಗಬಹುದಾದ ತೊಂದರೆ. ಕೊನೆಯದು ಆಧ್ಯಾತ್ಮಿಕ, ಮನಸ್ಸೇ ಕೆಟ್ಟು ಹೋಗುತ್ತೆ, ಜೀವಕ್ಕೆ ಯಾವುದರಲ್ಲೂ ಆಸಕ್ತಿ ಇಲ್ಲ ಅಂತ ಆಗುತ್ತೆ. ಅದು ಇನ್ನೊಂದು ಥರದ ತೊಂದರೆ. ಈ ಮೂರೂ ಥರದ ತೊಂದರೆ, ಇದನ್ನು 100 ಥರ ಯೋಚನೆ ಮಾಡ್ಬೋದು. ತಾಪತ್ರಯ ಯಾವುದೆಲ್ಲ ನಮಗೆ ತುಂಬ ಇದೆಯಲ್ಲ ತಾಪ. ನನಗೆ ತ್ರಯ ಅಂತ ಹೇಳೋದು 3 ಇಂಥದ್ದು 1000 ಅಂತ. ಆದರೆ ನನಗೆ 3,000 ಬಿಟ್ಟು ತಾಪತ್ರಯ. ಅದು ಸಾತ್ವಿಕ, ರಾಜಸ, ತಾಮಸ ಅಥವಾ ಮಾನಸಿಕ, ದೈಹಿಕ, ವಾಚಿಕ, ಈ ಯಾವುದೇ ರೀತಿಯ ಚಿಂತನೆಗಳನ್ನು ತೆಗೆದುಕೊಂಡಾಗಲೂ ಅಂಥ ಎಲ್ಲ ದೋಷಗಳನ್ನು ಉನ್ಮೂಲ ಅಂದರೆ ಬೇರು ಸಹಿತ ಕಿತ್ತೆಸೆಯುವ. ಕೆಲವೊಮ್ಮೆ ನಮಗೆ ಇವತ್ತಿನ ವೈದ್ಯಕೀಯ ಪದ್ಧತಿಯಲ್ಲಿ ನಮಗೆ ಒಂದು ಪೈನ್ ಕಿಲ್ಲರ್ ಕೊಟ್ಟುಬಿಡ್ತಾರೆ. ನಾಳೆ ಮತ್ತೆ ತಲೆ ಇದೆ ಅಂತ ಗೊತ್ತಾಗ್ಲಿಕ್ಕೆ ಶುರುವಾಗುತ್ತೆ, ಮತ್ತೆ ತಲೆನೋವು ಶುರುವಾಗುತ್ತೆ. ಆದರೆ ಭಾರತೀಯ ಚಿಂತನೆಯ ಕ್ರಮ ಏನು ಅಂದರೆ, ಹೊಟ್ಟೆ ಹಾಳಾಗಿದೆ ಅಂದರೆ ಹೊಟ್ಟೆಗೆ ಮದ್ದು ಕೊಡಿ, ತಲೆನೋವು ತಾನಾಗಿ ಹೋಗುತ್ತೆ. ಇನ್ನು ಕಣ್ಣಿಗೇನೋ ಸಮಸ್ಯೆ ಇದೆ, ಕಣ್ಣಿಗೆ ಮದ್ದು ಮಾಡಿ ತಲೆನೋವು ಹೊರಟೋಗುತ್ತೆ. ಪಿತ್ತ ಜಾಸ್ತಿ ಆಗಿದೆ, ಪಿತ್ತ ಶಮನ ಮಾಡಿ ತಲೆನೋವು ಹೊರಟೋಗುತ್ತೆ. ಉಷ್ಣ ಜಾಸ್ತಿ ಆಗಿದೆ, 100 ಕಾರಣ ಇದೆ. ತಲೆನೋವಿಗೆ ಕೇವಲ ತಲೆ ಇದೆ ಅನ್ನೋದು ಒಂದೇ ಕಾರಣ ಆಗಬೇಕಾಗಿಲ್ಲ, ಅದು ಇಲ್ಲದೆ ಇದ್ರೂ ಬರುತ್ತೆ. ಆದರೆ ಅದಕ್ಕೆ ಪರಿಹಾರ ಅಂತೇಳಿ ನಾವು ಬರೀ ಯಾವಾಗಲೂ ಒಂದು ಬಾಂಬ್ ಹಚ್ಚಿ ಪರಿಹಾರ ಆಯಿತು ಅಂತ ಭಾವಿಸ್ತೇವೆ. ಹಾಗಲ್ಲ, ಅದರ ಮೂಲಕ್ಕೆ ಬೇರಿಗೆ ಮದ್ದು ಕೊಡಬೇಕು. ಇದು ಭಾರತೀಯ ಚಿಂತನೆ, ಇದು ದೇವರ ಕಲ್ಪನೆ. ದೇವರ ಸ್ವರೂಪದ ಮೂಲ ಅಂಶ ಏನು ಅಂದರೆ,
ಬೇರು ಸಮೇತ. ಯಾಕೆ ಈ ಶಬ್ದವನ್ನೇ ಬಳಸಿದ್ರು ಅಂತ ನಾವು ಮತ್ತೆ ಗಮನಿಸಬೇಕು. ಈ ಸತ್ವ ರಜಸ್ಸು ತಮಸ್ಸು ಮತ್ತು ಸೃಷ್ಟಿಯ ಪ್ರಕ್ರಿಯೆಗೆ ಬಂತು. ಸತ್ವ ರಜಸ್ಸು ತಮಸ್ಸು ಅನ್ನೋದು 3 ಸೇರಿ ಈ ಜಗತ್ತು ನಿರ್ಮಾಣ ಆಗಿದೆ. ನಾವು ಸತ್ವ ಅಂತ ಭಾವಿಸ್ತೇವಲ್ವಾ, ಅದು ತುಂಬ ಒಳ್ಳೆಯದದು. ಸತ್ವಂ ಜ್ಞಾನಂ ಸಂಜಯತಿ. ಸತ್ವ ಅನ್ನೋದು ಜ್ಞಾನವನ್ನು ಕೊಡುತ್ತೆ. ಆದರೆ ಅದರ ಸಮಸ್ಯೆ ಏನು ಅಂದರೆ, ಜ್ಞಾನ ಬಂದ ಹಾಗೆ ಒಳಗಿನಿಂದ ಗೊತ್ತಿಲ್ಲದೆ ಶುದ್ಧವಾಗಿ ಒಂದು ಸತ್ವ ಅಂತಿಲ್ಲ. ಸತ್ವದಲ್ಲಿ ರಜಸ್ಸಿದೆ, ತಮಸ್ಸಿದೆ. ರಜಸ್ಸಲ್ಲಿ ಸತ್ವ ಇದೆ, ತಮಸ್ಸಿದೆ. ತಮಸ್ನಲ್ಲಿ ಸತ್ವ ಇದೆ, ರಜಸ್ಸಿದೆ. ಇದೆಲ್ಲವೂ ಒಂದು ನೀವು ಸತ್ವ ಅಂತ ಹೀಗೆ ತೆಗೆದು ಹೇಳಿದ್ರೆ ಅದರೊಳಗೆ ಮತ್ತಿದೆ. ನಾವು ಯಾವುದು ಬಹಳ ಸತ್ವ ಅಂತ ಅಂದ್ಕೊಂಡು ಆ ಕಾರ್ಯದಲ್ಲಿ ಹೆಚ್ಚು ಪ್ರವೃತ್ತರಾಗಿರ್ತೇವೆ. ನನಗೆ ಜ್ಞಾನ ಬೇಕು 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 ಅಂತ ಪಡೆದ, ಆಮೇಲೆ ನಾನು ಜ್ಞಾನಿ 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 ಅಂತ ಆಗ್ಲಿಕ್ಕೆ ಶುರುವಾಯಿತು. ಅದು ಆ ಸತ್ವದಲ್ಲೇ ಒಳಗೆ ಸೇರಿದ ರಜಸ್ಸು ಅವನಿಗೆ ಅಹಂಕಾರ ತಂದು ಕೊಡ್ತು. ಆಮೇಲೆ ಉಳಿದವ್ರ ಬಗ್ಗೆ ಎಲ್ಲ ತಿರಸ್ಕಾರ. ಅವರೆಲ್ಲ ತಿಳ್ಕೊಳ್ಳೋದೇ ಇದ್ದವರು, ಮೂರ್ಖರು. ಜಪ ಮಾಡದೇ ಇದ್ದವನ್ನ ನೋಡಿದಾಗ ಸಿಟ್ಟು ಬರ್ತಾ ಇರ್ತೀವಿ ನಿನಗೆ. ಯಾಕಂದ್ರೆ ನಾನು ಅಷ್ಟು ಜಪ ಮಾಡ್ತೇನೆ ಅಂತ. ಅವ್ನು ಜಪ ಮಾಡುವುದಿಲ್ಲ ಅನ್ನೋ ಕಾಳಜಿ ಅಲ್ಲ, ನಾನು ಅಷ್ಟು ಜಪ ಮಾಡ್ತೇನೆ ಅಂತ. ಅದು ಸತ್ವದಲ್ಲೇ ಸೇರಿಕೊಂಡ ದುರ್ಗುಣಗಳಾಗಿ ಒಳಗೆ. ಅದಕ್ಕೋಸ್ಕರ ಬೇರು ಸಹಿತ ಕೀಳಬೇಕು. ಯಾಕೆ ಅಂದರೆ ಸ್ವಲ್ಪ ಸತ್ವ ಉಳಿದ್ರು ಅದರೊಳಗೆ ಸೇರಿದ ರಜಸ್ಸು ತಮಸ್ಸು ತನ್ನ ಕಾಲ ಬಂದಾಗ ಹೊರಗಿನ ಆಕ್ಟಿವೇಶನ್ನಿಗೆ ಬೇಕಾದ ಹೊರಗಿನ ಸತ್ವ ರಜಸ್ಸುಗಳು ಸಿಕ್ಕಿದ ತಕ್ಷಣ ಅದು ನಮ್ಮ ಸತ್ವವನ್ನು ಕೆಳಗೆ ಮಾಡಿ ರಜಸ್ಸು ಇರ್ತವೆ. ಅದನ್ನಾಗಿ ಮೂಲತಃ ಈ ಹೊರಗಿನ ಸತ್ವ ರಜಸ್ಸು ತಮಸ್ಸುಗಳ ಸಂಪರ್ಕವೇ ಕಳಿಬೇಕು. 3 ಕ್ರಿಯೆಗಳಿಂದ ನಮಗೆ ಈ ಜಗತ್ತಿನ ಎಲ್ಲ ವ್ಯತ್ಯಾಸಗಳು ಉಂಟಾಗ್ತಾ ಇರ್ತವೆ. ಒಂದು ಜೀವದಲ್ಲೇ ಇದೆ ಸತ್ವ ರಜಸ್ಸು ತಮಸ್ಸು. ಎರಡನೇದು ಈ ದೇಹ ಕೊಟ್ಟವರ ಪರಂಪರೆಯಿಂದ ಬಂದಿದೆ, ಅಂದರೆ ಜೆನೆಟಿಕಲ್ ಫೋರ್ಸ್. ಒಂದು ಇಂಟರ್ನಲ್ ಫೋರ್ಸ್, ಎರಡನೇ ಜೆನೆಟಿಕಲ್ ಫೋರ್ಸ್, ಮೂರನೇದು ಎನ್ವೈರ್ಮೆಂಟಲ್ ಫೋರ್ಸ್. ಅದು ಊಟದಿಂದ, ಮಾತಿನಿಂದ, ಸಂಘದಿಂದ, ಇನ್ನೊಂದರಿಂದ, ಹೀಗೆ ಹೊರಗಿನಿಂದ ಬರುವುದು. ಒಂದು ನಮ್ಮ ಹಿಂದಿನ ಪೂರ್ವಜರ ಒಂದು ಕೆಲವೆಲ್ಲ ಅಭ್ಯಾಸ ಇರುತ್ತೆ, ಸಾತ್ವಿಕವಾದ್ದು, ರಾಜಸವಾದ್ದು, ತಾಮಸವಾದದ್ದು ಯಾವುದದ್ದು, ಅದು ಶರೀರ ಇರುವ ತನಕನೂ ಇರುತ್ತೆ. ಈ ಪ್ರಭಾವ ಅನ್ನೋದು ಆ ಪ್ರಭಾವ ಹೋದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಪಾರಿಸರಿಕವಾದಂತಹ ಪ್ರಭಾವವನ್ನು ಬೇರು ಸಹಿತ ಕಿತ್ತರೆ ಆಗ ಜೈವಿಕವಾದಂಥ, ಅಂದರೆ ಜೀವದಲ್ಲೇ ಇರುವಂತಹದ್ದೇನಿದೆ, ಇಂಟರ್ನಲ್ ಫೋರ್ಸ್ ಏನಿದೆ, ಇದು ಶುದ್ಧವಾಗ್ತಾ ಬರುತ್ತೆ. ಇದು ಹೇಗೆ ಕೆಲಸ ಮಾಡೋದು ಅಂದರೆ, ಇದಕ್ಕೆ ಸ್ವತಂತ್ರವಾಗಿ ಕೆಲಸ ಮಾಡೋ ಸ್ವಭಾವ ಇಲ್ಲ. ಈ ಜೀವದಲ್ಲೇ ಏನು ಸತ್ವರಜಸ್ ತಮಸ್ಸಿದೆ, ಇದಕ್ಕೆ ಆಕ್ಟಿವೇಶನ್ಗೆ ಹೊರಗಿನ ಸತ್ವರಜಸ್ ತಮಸ್ಸು ಸಿಕ್ಕಿದ್ರೆ ಮಾತ್ರ ಅದು ಕೆಲಸ ಮಾಡೋದು. ಹೊರಗಿನದ್ದು ಏನೂ ಸಿಗಲಿಲ್ಲ ಅಂದರೆ ಅದು ಒಳಗಿನಿಂದ ಸುಮ್ಮನೆ ಕಾರ್ಡಲ್ಲಿದ್ದ ನಂಬರ್ಗಳಿದ್ದಾಗ ಅದು ಸುಮ್ಮನೆ ಇರುತ್ತೆ. ಫೋನ್ ಸಿಕ್ಕಿದಾಗ ಮಾತ್ರ ಅದೆಲ್ಲ ಆಕ್ಟಿವೇಶನ್ ಶುರುವಾಗುತ್ತೆ. ಅಂದರೆ ಒಳಗೆ ಇದ್ದದ್ದು ಹೊರಗಿನಿಂದ ಹೊರಗಿನ ಪ್ರಭಾವಗಳಿಗೆ ಒಳಗಾದಾಗ ಮಾತ್ರ ಅದು ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ಅಂತಹ ಕೆಲಸ ಶುರು ಮಾಡುವುದಕ್ಕೆ ಕಾರಣಭೂತವಾದಂತಹ ಉನ್ಮೂಲನಂ, ಬೇರು ಸಹಿತ ಕೀಳುವಂತಹ ಶಕ್ತಿ, ಇದು ಭಗವಂತನಿಂದ ಮಾತ್ರ ಸಾಧ್ಯವಾಗುವಂಥದ್ದು. ಯಾಕೆಂದರೆ ಇದು ಎರಡು ಉಂಟಲ್ವಾ, ಮಮ ಮಾಯಾ ದುರತ್ಯಯ ಮಾಯಾಮೇತಾಂ ತರಂತಿತೆ, ನನ್ನ ಹತ್ತಿರಕ್ಕೆ ಬಂದು ಶರಣಾದರೆ ಮಾತ್ರ, ಕೃಷ್ಣ ಸ್ಪಷ್ಟವಾಗಿ ಗೀತೆಯಲ್ಲಿ ಹೇಳ್ತಾನೆ, ಈ ಮಾಯೆಯಿಂದ ಆಚೆಗೆ ಕಳಚಬೇಕು ಅಂತಾದರೆ ಈ ಸತ್ವರಜಸ್ಸು ತಮಸ್ಸು ಅನ್ನೋ ಗುಣಗಳ ಪ್ರಭಾವದಿಂದ ಆಚೆಗೆ ಯಾಕೆಂದರೆ ಅದು 3 ಇವಳದ್ದೇ ಅಧೀನ, ಇವಳೇ ಅಲ್ವಾ. ಒಂದು ಕಡೆ ಸತ್ವಾಭಿಮಾನಿನಿ ಶ್ರೀ ನಮಃ, ರಜೋಭಿಮಾನಿನಿ ಭೂಮಿಯೇ ನಮಃ, ತಮೋಭಿಮಾನಿನಿ ದುರ್ಗಾಯೇ ನಮಃ ಅಂತ ಇವಳನ್ನೇ ನಾವು ಪ್ರಾರ್ಥನೆ ಮಾಡೋದು. ಈ 3 ಜನ ಅಂದರೆ ಒಬ್ಬಳೇ 3 ಆಗಿ ಕಾಣಿಸಿಕೊಂಡು ಭಗವಂತನ ಸೇವೆ ಮಾಡುವವಳ ಶಕ್ತಿಯೂ ಕೂಡ ಯಸ್ಯಾ ಅಪಾಂಗಲವ ಮಾತ್ರತ ಊರ್ಜಿತಾ ಸಾ ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಜಿತನ್ನಮಾಮಿ. ಅವನ ಕಡೆಗಣ್ಣ ನೋಟದಿಂದಲೇನೆ ಈ ಜಗತ್ತಿನ ಎಲ್ಲವನ್ನೂ ಕಡೆಗಣ್ಣ ನೋಟದಿಂದ ತಡೆಯುವವಳು, ನಲಿಸುವವಳು ಅಂತ ಯಾರಿದ್ದಾಳೋ ಅವಳು ಕೂಡ ಬಾಗುತ್ತಾಳೆ ಭಗವಂತನ ಮುಂದೆ, ಎಂದೂ ಬೀಗದೆ ನಡೀತಾಳೆ. ಅಂತಂದರೆ ಅವಳ ಕಾರುಣ್ಯವನ್ನು ಪಡೀಬೇಕು ಅಂದರೆ ಅವನೂ ಕೂಡ ಅದರ ಹಿಂದೆ ಅನುಗ್ರಹದ ಮುಖವನ್ನು ಬೀರಬೇಕು. ಹೀಗೆ ತಾಪತ್ರಯಗಳ ಬೇರು ಸಹಿತವಾದ ಕಿತ್ತುವಿಕೆಗೆ ಕಾರಣವಾಗುವಂತೆ ಈ ಭಾಗವತ ಇದೆ. ಎಂಥ ದೊಡ್ಡ ಫಲ ಹೇಳ್ತಾರೆ. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ. ಕೊಟ್ಟವರು ಎಂಥವರು? ವೇದವ್ಯಾಸರು. ಮಹಾಮುನಿ, ಮುನೀನಾಂ ಅಪ್ಯಹಂ ವ್ಯಾಸಃ. ಕೃಷ್ಣ ಹೇಳಿದ ಮಾತು ಇಡೀ ಜಗತ್ತಿನಲ್ಲಿ. ಅದಕ್ಕೆ ನಾನು ಹಿಂದೆ ಹೇಳಿದ್ದು, ಇಂಥ ದೊಡ್ಡ ಕವಿತ್ವ. ಇಂಥ ಕವಿತ್ವ ಅಂದರೆ ಸರ್ವಜ್ಞ ಅಂತ ಅರ್ಥ. ಕು ಶಬ್ದೆ ಅಂತ, ಯಾವ ಶಬ್ದವನ್ನು ಯಾವ ಅರ್ಥದಲ್ಲಿ ಹಾಕಿದರೆ ಏನನ್ನು ಹೇಳಬೇಕೋ ಅಷ್ಟನ್ನು ಮಾತ್ರ ಹೇಳಿ, ಇನ್ನೇನನ್ನು ಹೇಳಬಾರ್ದೋ ಅದನ್ನು ಯಾವುದನ್ನೂ ಹೇಳದೆ, ಹೇಳಬೇಕಾದ ಸಂಗತಿಯನ್ನು ಹೇಳಬೇಕಾದ ಕಾಲದಲ್ಲಿ ಹೇಳಬೇಕಾದವನಿಗೆ ಹೇಳಬೇಕಾದ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಸಮರ್ಥವಾಯಿತು ಅಂತಂದರೆ ಅದು ಕವಿತ್ವ. ಅಂಥ ಕವಿತ್ವ ಕಾಣುವುದಿದ್ರೆ ಮಹಾಮುನಿಯಾದಂತಹ ವ್ಯಾಸರಲ್ಲಿ ಮಾತ್ರ ನಾವು ನೋಡಲಿಕ್ಕೆ ಸಾಧ್ಯ. ಇನ್ನೊಂದು
ದೃಷ್ಟಿಯಿಂದ ಮಹಾಮುನಿಗಳು ಅಂದರೆ ಆ ಮುನಿಯಿಂದಲೇ ಉಪದೇಶ ಪಡೆದಂಥ ಶುಕಮುನಿಗಳು. ಅಂತಹ ಮಹಾಮುನಿ ಕೃತೆ ಕಿಂವಾ ಅಪರೈಹಿ, ಈ ಮಹಾಮುನಿಗಳಾದ ವೇದವ್ಯಾಸರಿಂದ ರಚನೆಗೊಂಡಂತಹ ಶ್ರೀಮದ್ ಭಾಗವತದಂತಹ ಗ್ರಂಥದಿಂದ ನಾವು ನಮ್ಮ ಬದುಕಿನ ಎಲ್ಲ ತಾಪತ್ರಯಗಳನ್ನು ಕಳೆದುಕೊಳ್ಳುವುದಕ್ಕೆ ಸಾಧ್ಯವಾಗುವಾಗ ಕಿಂ ಅಪರೈಹಿ, ಇನ್ಯಾಕೆ ಬೇರೆ ಕಾಗೆ ತೀರ್ಥಗಳನ್ನೆಲ್ಲ ನೀವು ಹೋಗಿ ಮುಳುಗಿ ಅಲ್ಲಿ ಏನೋ ಉದ್ಧಾರ ಆಗ್ತೇವೆ ಅಂತ ಭಾವಿಸ್ತೀರಿ? ಇಳಿರಿ ಇಲ್ಲಿ ಹಂಸತೀರ್ಥದಲ್ಲಿ. ಮುಂದೆ ಹೇಳ್ತಾರೆ ಈ ಮಾತು. ಅದು ಕಾಗೆ ತೀರ್ಥ ಅಂದರೆ ಕಾಗೆಗೆ ಚೂರು ನೀರು ಸಿಕ್ಕರೆ ಸಾಕು, ಅದು ಕೊಳೆನೋ ಗಲೀಜೋ ಎಂಥದ್ದು ನೋಡಲ್ಲ. ಒಂದು ಸರ್ತಿ ಹೋಗಿ ಅದೇ ನೀವು ನೋಡಬೇಕು, ಸ್ನಾನ ಮಾಡೋದು ಹೇಗೆ, ತಲೆ ಮುಳುಗಿಸುತ್ತೆ, ತಲೆ ಮುಳುಗಿಸಿ ಜೋರು ಹೀಗೆ ಅನ್ನತ್ತೆ, ಮೈಯೆಲ್ಲ ಕ್ಲೀನ್ ಆಯಿತು ಅಂತ ಅಂದ್ಕೊಂಡು ಎದ್ದು ಹೋಗುತ್ತೆ. ನಮ್ದು ಹಾಗಿರುತ್ತೆ, ಒಂದು ಕೆಸರು, ಎರಡನೇದು ತಲೆ ಮಾತ್ರ ಮುಳುಗಿಸಿ ಸ್ನಾನ ಆಯಿತು ಅಂತ. ಹಂಸ ಹಾಗಲ್ಲ. ಹಂಸ ಅದಕ್ಕೆ ಕರೆಕ್ಟಾಗಿ ಮಾನಸವೇ ಆಗಬೇಕು. ಅದಕ್ಕೆ ಶುದ್ಧವಾದ ತಳ ಕಾಣುವ ಕಲ್ಲುಗಳು ಎಷ್ಟಿವೆ ಅಂತ ಎಣಿಸಬಹುದಾದಷ್ಟು ಪಾರದರ್ಶಕತೆಯನ್ನು ಹೊಂದಿದ ನೀರಿನಲ್ಲೇ ಮುಳುಗಿ ಚೆನ್ನಾಗಿ ಮಿಂದು ಮೈಯ ಎಲ್ಲ ಕೊಳೆಯನ್ನು ಕಳಚಿಕೊಂಡು ಬೆಳ್ಳಗಿನ ಸ್ವರೂಪದಲ್ಲಿ. ಇದು ಎಷ್ಟು ಕಾಗೆ ಬೆಳ್ಳಗಾಗುತ್ತಾ ಅಂತ ನಾವು ಕೇಳೋದು ಇದೇ ಅರ್ಥದಲ್ಲಿ. ನಾವು ಅಂಥ ತೀರ್ಥದಲ್ಲಿ ಮಿಂದಾಗ ಅದೇ ಹೇಳಿದ್ದು, ಒಂದು ಸ್ವಭಾವ, ಕಾಗೆ ಅನ್ನೋದು ಸಹಜ ಸ್ವಭಾವ, ಈ ಪ್ರಭಾವ ಹೊರಗಿನ ನೀರು. ಈ ಕಾಗೆ ಮತ್ತು ಹೊರಗಿನ ನೀರು ಎರಡೂ ಸೇರಿದರೆ ಇನ್ನೇನಾಗುತ್ತೆ? ಅದು ಯಾವ ರೀತಿಯಿಂದಲೂ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ.